19ನೇ ಆವೃತ್ತಿಯ ಐಪಿಎಲ್ ಮ್ಯಾಚ್ಗೆ ಇನ್ನೇನು 2 ದಿನಗಳಷ್ಟೇ ಬಾಕಿ ಉಳಿದಿವೆ. ಕಳೆದ ಬಾರಿಯ ಅವಘಡದಿಂದ ಎಚ್ಚೆತ್ತ ಪೊಲೀಸ್ ಇಲಾಖೆ, ಕೆಎಸ್ಸಿಎ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಭಾರೀ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದಾರೆ. ಅದೇನು ಅಂತ ನೀವೇ ನೋಡಿ. ಆರ್ಸಿಬಿ ವರ್ಸಸ್ ಹೈದರಾಬಾದ್ ಮ್ಯಾಚ್ಗೆ ಸಿದ್ಧತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿದೆ ಭಾರೀ ತಯಾರಿ. ಐಪಿಎಲ್ ಅಂದ್ರೆ ಸಾಕು ಕನ್ನಡಿಗರಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿರುವವರಿಗೂ ಆರ್ಸಿಬಿ ಟೀಮ್ ಅಚ್ಚುಮೆಚ್ಚು. ಶನಿವಾರ ಶುರುವಾಗೋ ಆರ್ಸಿಬಿ ಮತ್ತು ಹೈದರಾಬಾದ್ ಮ್ಯಾಚ್ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾದಿದ್ದಾರೆ. ಆದರೆ ಕಳೆದ ಬಾರಿಯ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತದಲ್ಲಿ 11 ಜನ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಇದರಿಂದ ಸಾರ್ವಜನಿಕ ವಲಯದಲ್ಲಿ ಭಾರೀ ಟೀಕೆ ಕೇಳಿಬಂದಿತ್ತು. ಅಂದಿನಿಂದ ಚಿನ್ನಸ್ವಾಮಿ ಕ್ರೀಡಾಂಗಣ ಯಾವುದೇ ಮ್ಯಾಚ್ಗಳು ನಡೆದಿರಲಿಲ್ಲ. ನ್ಯಾಯಮೂರ್ತಿ ಕುನ್ಹಾ ವರದಿಯ ನಂತರ ಪೊಲೀಸರು, ಆರ್ಸಿಬಿ, ಕೆಎಸ್ಸಿಎ, ಮ್ಯಾನೇಜ್ಮೆಂಟ್ ಸೇರಿ ವಿವಿಧ ಇಲಾಖೆಗಳು ಸತತ ಸಭೆಗಳ ನಂತರ ಹಲವು ಬದಲಾವಣೆಗಳೊಂದಿಗೆ ಮ್ಯಾಚ್ಗೆ ಅಂತಿಮ ಹಂತದ ಸಿದ್ಧತೆ ನಡೆದಿದೆ. ಟಿಕೆಟ್ ಇದ್ದವರಿಗೆ ಮಾತ್ರ ಸ್ಟೇಡಿಯಂಗೆ ಎಂಟ್ರಿ. ಚಿನ್ನಸ್ವಾಮಿಗೆ ಬರುವವರಿಗೆ ಮೆಟ್ರೋ ಪ್ರಯಾಣ ಫ್ರೀ. ಈ ಬಾರಿ ಪೇಪರ್ ಟಿಕೆಟ್ ಬದಲಿಗೆ QR ಕೋಡ್ ಮೂಲಕ ಟಿಕೆಟ್ ಖರೀದಿಸಿ ಮ್ಯಾಚ್ ನೋಡಬೇಕಿದೆ. ಐಪಿಎಲ್ ಟಿಕೆಟ್ ಖರೀದಿ ಮಾಡುವವರಿಗೆ ಮೆಟ್ರೋ ಪ್ರಯಾಣ ಉಚಿತ ನಗರದ ಯಾವುದೇ ಮೂಲೆಯಿಂದ ಉಚಿತವಾಗಿ ಓಡಾಡಬಹುದಾಗಿದೆ. ಇದೇ ವೇಳೆ 5 ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದು ಅಲ್ಲಿಂದ ಬಸ್ಗಳ ಮೂಲಕ ಕ್ರೀಡಾಂಗಣಕ್ಕೆ ಬರಬಹುದಾಗಿದೆ. ಸ್ಟೇಡಿಯಂನಲ್ಲಿ 9 ಆಂಬ್ಯುಲೆನ್ಸ್ಗಳು ಸಿದ್ಧವಾಗಿವೆ. ಭದ್ರತೆಗಾಗಿ ಟ್ರಾಫಿಕ್ ಪೊಲೀಸರು, ಹೋಮ್ ಗಾರ್ಡ್ಗಳು, ಸಿವಿಲ್ ಪೊಲೀಸರು ಸೇರಿದಂತೆ ಸುಮಾರು 2,000 ಪೊಲೀಸರ ನಿಯೋಜನೆ ಆಗಿದೆ. ಗೇಟ್ ಓಪನ್ ಆಗೋದಕ್ಕೆ ಸ್ಪೆಷಲ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಯಾರ ಹತ್ರ ಟಿಕೆಟ್ ಇದೆ ಅವರು 4 to 5 ಅವರ್ಸ್ ಮುಂಚೆ ಬಂದು ಅಲ್ಲಿ ಒಳಗೆ ಹೋಗಬಹುದು. ಒಳಗಡೆ ಏನಿದೆ ಅದು ಕೂಡ ನಾವು ಸಿಸ್ಟಮ್ಯಾಟಿಕ್ ಆಗಿ ಕ್ಯೂ ಸಿಸ್ಟಮ್ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. 2,000 ಪೊಲೀಸ್ ಫೋರ್ಸ್ ನಮ್ದು ಅಂದ್ರೆ ಸ್ಟ್ರೈಕಿಂಗ್ ಪಾರ್ಟಿ, ಸಿವಿಲ್, ಹೋಮ್ ಗಾರ್ಡ್ ಎಲ್ಲ ಸೇರಿ 9 ಆಂಬ್ಯುಲೆನ್ಸ್ ಇದೆ, ಫೈರ್ ವೆಹಿಕಲ್ಸ್ ಇದೆ. ಯಾರಿಗೆ ಅಲ್ಲಿ ನಿಲ್ಲಲಿಕ್ಕೆ ಅವಶ್ಯಕತೆ ಇಲ್ಲ, ಅವಕಾಶ ಇಲ್ಲ. MG ರೋಡ್ ಮೆಟ್ರೋ ಸ್ಟೇಷನ್, ಕಬ್ಬನ್ ರೋಡ್ ಮೆಟ್ರೋ ಸ್ಟೇಷನ್ ವಿಶೇಷ ಬಂದೋಬಸ್ತ್ ಇರ್ತದೆ. ಇನ್ನು ಸ್ಟೇಡಿಯಂ ಸುತ್ತಲೂ ಸುಮಾರು 500 CCTVಗಳು ನಿಗಾ ವಹಿಸಿದ್ದು 7 ಸ್ಪೆಷಲ್ ಸ್ಕ್ವಾಡ್ಗಳನ್ನು ರಚಿಸಲಾಗಿದೆ. ಅವುಗಳಲ್ಲಿ ತಲಾ 20 ಜನ ಅಧಿಕಾರಿಗಳು ಇರಲಿದ್ದು ಟಿಕೆಟ್ ಇರುವವರು ಮಾತ್ರ ಕ್ರೀಡಾಂಗಣದ ಬಳಿ ಬರಬೇಕಿದೆ. ಉಳಿದವರು ಯಾರೂ ಕೂಡ ಅನಾವಶ್ಯಕವಾಗಿ ಅಲ್ಲಿಗೆ ಬರುವಂತಿಲ್ಲ. ಹಾಗೇನಾದ್ರೂ ಬಂದ್ರೆ ಅಂತವರನ್ನ ಅಲ್ಲಿಂದ ಕಳುಹಿಸುವ ಕೆಲಸ ಮಾಡಲಿದ್ದಾರೆ. ಒಟ್ಟಾರೆ ಈ ಬಾರಿ ಹಲವು ಬದಲಾವಣೆ, ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದು ಯಾವುದೇ ಅನಾಹುತ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.